ಒಂದು ಹೆಣ್ಣು ಎಷ್ಟು ದಿನಗಳ ಕಾಲ ಸೆಕ್ಸ್ ಮಾಡದೇ ಇರಬಹುದು ಅಥವಾ ಅವಳಿಗೆ ಅದರ ಅವಶ್ಯಕತೆ ಇರಲ್ಲ ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿರುವ ವಿಷಯ. ಪ್ರತಿಯೊಂದು ಹೆಣ್ಣಿಗೂ ಪ್ರತಿ ತಿಂಗಳು ಋತುಚಕ್ರದ ಸಮಯ ಬಂದಾಗ ಆಕೆಯ ದೇಹದಲ್ಲಿ ಸಾಕಷ್ಟು ಹಾರ್ಮೋನ್ ಬದಲಾವಣೆಗಳು ಆಗುತ್ತವೆ. ಇನ್ನೇನು ಋತುಚಕ್ರದ ಕೊನೆಯ ಕ್ಷಣಕ್ಕೆ ಬಂದಾಗ ಹೊಟ್ಟೆ ನೋವು, ಕ್ರ್ಯಾಂಪಿಂಗ್, ರಕ್ತಸ್ರಾವ ಉಂಟಾಗುತ್ತದೆ. ಈ ಸಮಯದಲ್ಲಿ ಆಕೆಯ ಮೂಡ್ ಚೇಂಜ್ ಆಗುತ್ತದೆ, ಅಲ್ಲದೆ ಯೋನಿಯಲ್ಲಿ ಬಿಗಿತ ಉಂಟಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಹಾರ್ಮೋನ್ಗಳ ಬದಲಾವಣೆಯಿಂದ ಹೆಣ್ಣು ಸಂಭೋಗದ ವಿಷಯದಲ್ಲಿ ಕಡಿಮೆ ಆಸಕ್ತಿಯನ್ನು ಹೊಂದುತ್ತಾಳೆ. ಅದೇ ರೀತಿ ಒಂದು ಬಾರಿ ಋತುಚಕ್ರ ಮುಗಿದ ನಂತರ ದೇಹದಲ್ಲಿ ಹಾರ್ಮೋನ್ಗಳು ನಿಯಂತ್ರಣಕ್ಕೆ ಬರುತ್ತವೆ. ಆಗ ಹೆಣ್ಣಿಗೆ ಮತ್ತೆ ಆಸಕ್ತಿ ಬರಲಾರಂಭಿಸುತ್ತದೆ. ಈ ಸಮಯದಲ್ಲಿ ಆಕೆ ನಿಮ್ಮೊಂದಿಗೆ ಬಹಳ ಪ್ರೀತಿಯಿಂದ ಇರುತ್ತಾಳೆ. ಆಕೆ ನಿಮ್ಮಿಂದ ಸುಖವನ್ನು ಬಯಸುತ್ತಾ ಇರುತ್ತಾಳೆ. ಮುಖ್ಯವಾದ ವಿಷಯ ಅಂದರೆ ಸಂಭೋಗ ಅನ್ನೋದು ಹೆಣ್ಣಿಗೆ ಮಾನಸಿಕವಾಗಿ ಕನೆಕ್ಟ್ ಆಗಿರುತ್ತದೆ, ಆದರೆ ಗಂಡಿಗೆ ಅದು ಫಿಸಿಕಲ್ ಕನೆಕ್ಟ್ ಆಗಿರುತ್ತದೆ. ಒಂದು ಹೆಣ್ಣಿಗೆ ಹಣದ ವಿಚಾರ, ಮನೆಯ ವಿಚಾರ, ಆಕೆಯನ್ನು ಟ್ರೀಟ್ ಮಾಡುವ ರೀತಿ ಇದೆಲ್ಲದರ ಮೇಲೆ ಆಕೆಯ ಸಂಭೋಗಾಸಕ್ತಿ ನಿರ್ಧಾರವಾಗುತ್ತದೆ. ಹೆಣ್ಣಿನ ಮನಸ್ಸು ಖುಷಿಯಾಗಿ ಇದ್ದಾಗ ಮಾತ್ರ ಸಂಭೋಗದಲ್ಲಿ ಆಸಕ್ತಿ ವಹಿಸುತ್ತಾಳೆ, ಆದರೆ ಗಂಡಿಗೆ ಹಾಗಲ್ಲ. ಗಂಡು ಹೆಣ್ಣಿನ ದೇಹ, ಆಕೆಯ ಮೈಮಾಟ ನೋಡಿ, ಸೌಂದರ್ಯ ನೋಡಿ ಆಕೆಯ ಜೊತೆ ಸಂಭೋಗ ಮಾಡೋಕೆ ಬಯಸುತ್ತಾನೆ. ಇನ್ನು ಸರಿಸುಮಾರು 40 ವರ್ಷದವರೆಗಿನ ಸ್ತ್ರೀಯರಿಗೆ ಸರಿಸುಮಾರು 2 ವಾರಗಳ ತನಕ ಸೆಕ್ಸ್ ಮಾಡದೇ ಇದ್ದರೆ ಯಾವುದೇ ಸಮಸ್ಯೆ ಇರುವುದಿಲ್ಲ. 15 ದಿನದ ನಂತರ ಆ ಸಮಯದಲ್ಲಿ ಆಕೆ ನಿಮ್ಮನ್ನು ಸಂಭೋಗದ ವಿಷಯದಲ್ಲಿ ಪ್ರಶ್ನೆ ಮಾಡಲೂಬಹುದು ಹಾಗೂ ಇಂಡೈರೆಕ್ಟ್ ಆಗಿ ಪ್ರವೋಕ್ ಮಾಡಲೂಬಹುದು. ಇನ್ನು ಮುಂದುವರೆದ 2 ತಿಂಗಳು 3 ತಿಂಗಳು ಸಂಭೋಗ ಮಾಡದೇ ಇದ್ದಲ್ಲಿ ಹೆಣ್ಣಿನ ಯೋನಿ ಭಾಗದಲ್ಲಿ ಡ್ರೈನೆಸ್ ಆಗೋದು, ಮೂಡ್ ಚೇಂಜ್ ಆಗೋದು, ಕೋಪ ಬರೋದು ಮುಂತಾದ ಸಮಸ್ಯೆಗಳು ಬರಬಹುದು. ಕೆಲವೊಮ್ಮೆ ಕಾಮಾಸಕ್ತಿಯನ್ನು ಕಳೆದುಕೊಳ್ಳಬಹುದು. ನೀವು ನಿಮ್ಮ ಸಂಗಾತಿಯ ಜೊತೆಗೆ ಇದ್ದರೆ ಕೊನೆ ಪಕ್ಷ ವಾರಕ್ಕೊಮ್ಮೆಯಾದರೂ ಸಂಭೋಗದಲ್ಲಿ ತೊಡಗಿಸಿಕೊಳ್ಳಿ.